ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿಲ್ ಅಂತ. ನಮ್ಮದು ಪಿರಿಯಾಪಟ್ಟಣ ತಾಲೂಕು. ಪಿರಿಯಾಪಟ್ಟಣ ತಾಲೂಕಿನ ಒಂದು ಚಿಕ್ಕ ಹಳ್ಳಿ ಕೊಕ್ಕರೆವಸಹಳ್ಳಿ ಎಂಬಂಥ ಒಂದು ಗ್ರಾಮದಲ್ಲಿ ನಾನು ಇರ್ತೀನಿ. ಆ್ಯಂಡ್ ಇವಾಗ ಪ್ರೆಸೆಂಟ್ ಬಂದು ನಾನು ಮೈಸೂರಲ್ಲಿ ಇರ್ತೀನಿ. ಆ್ಯಂಡ್ ನಾನು ಇನ್ನೊಂದು ಏನಪ್ಪ ಹೇಳೋದು ಅಂತಂದರೆ, ನಾನು ಕೆಲವೊಂದಷ್ಟು ದಿನಗಳ ಹಿಂದೆಯಿಂದನೂ ಕೂಡ ಪಿರಿಯಾಪಟ್ಟಣದ ಬಗ್ಗೆ ಒಂದು ಸಾಂಗ್ನ ಮಾಡುವಂಥ ಪ್ರೊಸೆಸ್ಸಲ್ಲಿದ್ದೀನಿ. ಸೊ ಪ್ರತಿಯೊಂದು ಕೂಡ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದರೆ ನಿಮ್ಗೆ ಅರ್ಥ ಆಗಿರಬೇಕು. ಆ್ಯಂಡ್ ನಾನು ಅದನ್ನು ರೆಕಾರ್ಡಿಂಗ್ ಕೂಡ ಕಂಪ್ಲೀಟ್ ಮಾಡಿ ಮತ್ತು ಅದರದ್ದೊಂದು ಚಿಕ್ಕ ಕ್ಲಿಪ್ ಕೂಡ ನಾನು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಾನು ಹಾಕಿದ್ದೀನಿ. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಆಡಿಯೋನ ಯೂಸ್ ಮಾಡಿ ರೀಲ್ಸ್ ಮಾಡೋದ್ರ ಮೂಲಕನೂ ಬೆಂಬಲಿಸಿದ್ದೀರಾ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಪ್ರತಿಯೊಬ್ಬರು ಕೂಡ ನನಗೆ ಗೊತ್ತಿಲ್ಲದೆ ಇರೋರೇ ಸಪೋರ್ಟ್ ಮಾಡಿದ್ದಾರೆ. ಗೊತ್ತಿಲ್ಲದೆ ಇರೋರೇ ವೀಡಿಯೋ ಮಾಡು, ಸಾಂಗ್ ಮಾಡು, ಚೆನ್ನಾಗಿ ಬರಲಿ, ರ್ಯಾಪ್ ಚೆನ್ನಾಗಿ ಬರಲಿ, ಈ ರೀತಿ ಎಲ್ಲರೂ ಕೂಡ ನಿಮ್ಮ ಕಾಮೆಂಟ್ಗಳ ಮೂಲಕ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಮತ್ತು ಇನ್ನೊಂದು ಏನಂತಂದರೆ, ನನಗೆ ಒಂದು ಪ್ರಾಜೆಕ್ಟಲ್ಲಿ ನಾನು ಮಾಡ್ತಿರೋವಂಥ ಸಂದರ್ಭದಲ್ಲಿ ನನಗೆ ಅನಿಸಿದ್ದೇನಂತಂದರೆ, ಯಾರೂ ಕೂಡ ನಮಗೆ ಗೊತ್ತಿಲ್ಲದೆ ಇರೋರು ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಷ್ಟೇ, ನಾವು ಮಾಡೋ ಒಂದು ಕ್ರಿಯೇಟಿವಿಟಿಯಿಂದ. ಬಟ್ ನಮಗೆ ಗೊತ್ತಿರೋವಂಥವ್ರು ಒಬ್ಬರು ಕೂಡ ಸಪೋರ್ಟ್ ಮಾಡಿಲ್ಲ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಆಲ್ಮೋಸ್ಟ್ ನಾನು ಎಲ್ರಿಗೂ ಶೇರ್ ಮಾಡಿದ್ದೀನಿ, ನನಗೆ ಗೊತ್ತಿರೋರಿಗೆ ಎಲ್ರಿಗೂ ಶೇರ್ ಮಾಡಿದ್ದೀನಿ ಸಾಂಗ್ನ. ನನಗೆ ಅದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ಟೋರಿಗೆ ಮೆನ್ಷನ್ ಮಾಡಿ ಅಂದ್ಬಿಟ್ಟು ಎಲ್ಲರೂ ಕೂಡ ಹಾಕಿದ್ದೀನಿ. ಬಟ್ ಯಾರೂ ಕೂಡ ಹಾಕಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ, ಒಂದು 100%ಗೆ 5% ಅಷ್ಟೇ ನನಗೆ ಗೊತ್ತಿರೋರು ನನ್ನ ಸ್ಟೋರಿನ ಮೆನ್ಷನ್ ಮಾಡಿ ನನಗೆ ಹೆಲ್ಪ್ ಮಾಡಿರೋವಂಥದ್ದು, ಮತ್ತು ನನ್ನ ಒಂದು ಸಾಂಗ್ ಕ್ಲಿಪ್ಸ್ಗಳೇನಿದೆ ಅದನ್ನು ಶೇರ್ ಮಾಡಿರೋವಂಥದ್ದು. ಆ್ಯಂಡ್ ಚಾನಲ್ನ ಶೇರ್ ಮಾಡಿಕೊಂಡು ಅವ್ರ ಸ್ಟೋರಿಲಿ ಮೆನ್ಷನ್ ಮಾಡಿರೋವಂಥದ್ದು, ಮತ್ತು ಇನ್ಯಾರೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಇರಲಿ, ಪರವಾಗಿಲ್ಲ. ಇದರಲ್ಲಿ ಅರ್ಥ ಆಗಿದೆ ಏನಂದರೆ, ನಮ್ಮವರು ನಮ್ಗೆ ಯಾವತ್ತೂ ಆಗಲ್ಲ, ಬೇರೆಯವರೇ ಆಗೋದು. ಸೊ ಇದೇ ಥರ ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ. ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಸಾಂಗ್ನ ಇಡ್ತೀನಿ, ಫುಲ್ ಸಾಂಗ್ನ. ನಿಖಿಲ್ ಟಾಪಿಕ್ 01 ಅಂತ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಫುಲ್ ಸಾಂಗ್ನ ಇಡ್ತೀನಿ. ಆ್ಯಂಡ್ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ನಮ್ಮ ಪಿರಿಯಾಪಟ್ಟಣದವ್ರು ಕೂಡ ನಿಮ್ಮ ಹುಡುಗ ಅಂದ್ಬಿಟ್ಟು ಬೆಳೆಸಿ. ಎಲ್ರಿಗೂ ಧನ್ಯವಾದ.